ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ದಿನದ ಕನ್ನಡಪ್ರಭ ನ್ಯೂಸ್ ಪೇಪರಿನ ಒಂದು ಪೇಪರ್ ಕ್ಲಿಪ್ಪಿಂಗ್. ಇದು ಯಾವ ಥರ ನಿಮ್ಗೆ ಯೂಸ್ ಆಗುತ್ತೆ ಅಂತ. ಸೊ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಚಿಂತನೆ ನಡೀತಿದೆ, ಕಂಪ್ಯೂಟರ್ ಸೈನ್ಸ್ ಸೀಟು ಹೆಚ್ಚಳಕ್ಕೆ ಬ್ರೇಕ್ ಹಾಕಬೇಕಾ ಬೇಡವಾ ಅಂತ. ಯದ್ವಾ ತದ್ವಾ ಕಂಪ್ಯೂಟರ್ ಸೈನ್ಸ್ ಸೀಟ್ಸು ಜಾಸ್ತಿ ಆಗಿಬಿಟ್ಟಿದೆ ಎಲ್ಲ ಕಾಲೇಜುಗಳಲ್ಲಿ. ಅಂಡ್ ಆಲ್ಸೋ ಇಟ್ಸ್ ಅಲೈಡ್ ಕೋರ್ಸಸ್ 1,500, 2,000, 3,000 ಸಿಕ್ಕಾಪಟ್ಟೆ ಸೀಟ್ಸ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದರೆ ಸ್ಟೂಡೆಂಟ್ಸ್ಗೆಲ್ಲ ತುಂಬ ಇಂಟ್ರೆಸ್ಟ್ ಇರೋದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಲೈಡ್ ಕೋರ್ಸಸ್ದು. ಈಸಿ ಅಂತಲೂ ಇರಬಹುದು, ಇಲ್ಲ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಅಂತಲೂ ಇರ್ಬೋದು. ಒಂಥರ ಬಸ್ ವರ್ಡ್ಸ್ ಆಗಿಬಿಟ್ಟಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, IoT, ಬ್ಲಾಕ್ ಚೈನ್, ಈ ಥರದ್ದೆಲ್ಲ ಒಂದಷ್ಟು ವರ್ಡ್ಗಳು ತಿಳ್ಕೊಂಡಿರ್ತಾರೆ. ಹಾಗಾಗಿ ಆ ಕೋರ್ಸಸ್ಗೆ ತುಂಬ ಡಿಮಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಹಾಗಾಗಿ ಕಾಲೇಜಸ್ವರ್ಗೇನು ಮ್ಯಾನೇಜ್ಮೆಂಟ್ ಫೀಸ್ ಬೇಕು, ಅಡ್ಮಿಷನ್ ಜಾಸ್ತಿ ಆಗಬೇಕು. ಹಾಗಾಗಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಕೋರ್ಸಸ್ಸು ಇಂಟೇಕ್ ತುಂಬ ಜಾಸ್ತಿ ಮಾಡ್ಕೊಂಡಿದ್ದಾರೆ. 60, 120, 180 ಅಲ್ಲ, 1,500, 2,500, 3,000 ಅಂತೆಲ್ಲ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಈಗ ಗೌರ್ಮೆಂಟ್ ಏನು ಯೋಚನೆ ಅಂದರೆ, ಇಷ್ಟೊಂದು ಸೀಟ್ಸ್ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಇನ್ನು 4 ವರ್ಷಕ್ಕೆ ಸ್ಟೂಡೆಂಟ್ಸ್ ಹೊರಗಡೆ ಬಂದಾಗ ಅವ್ರಿಗೆ ಜಾಬ್ ಆಪರ್ಚುನಿಟೀಸ್ ಎಷ್ಟಿರುತ್ತೆ, ಜಾಬ್ ಆಪರ್ಚುನಿಟೀಸ್ ಯಾರು ಕೊಡ್ತಾರೆ, ಜಾಬ್ಸ್ ಯಾರು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಲೈಡ್ ಕೋರ್ಸಸ್ ಗ್ರ್ಯಾಜುಯೇಟ್ಸ್ಗೆ ಎಲ್ಲಿಂದ ಜಾಬ್ಸ್ ಬರುತ್ತೆ. ಸಪ್ಲೈ ಜಾಸ್ತಿ ಆಗಿರುತ್ತೆ, ಡಿಮಾಂಡ್ ಡೆಫಿನೆಟ್ಲಿ ಡ್ರಾಪ್ ಆಗುತ್ತೆ. ಆಗ ಮತ್ತೆ ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಆಗುತ್ತೆ. ಈಗಿರೋ ಕಾಲೇಜಸ್ಗೆ ಕನ್ವೆನ್ಷನಲ್ ಕೋರ್ಸಸ್, ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸು ಇಂಟೇಕ್ ಜಾಸ್ತಿ ಮಾಡ್ಕೋತಿಲ್ಲ. ಹೊಸ ಕೋರ್ಸಸ್ ಹುಟ್ಟಾಕ್ಕೋತಾ ಇದ್ದಾರೆ. ಹೊಸ ಕೋರ್ಸಸ್ಸಲ್ಲಿ ಏನಿದೆ, ಬರೀ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸೇ ಇರೋದು, ಬಟ್ ಹೆಸರು ಮಾತ್ರ ಬೇರೆ ಮಾಡ್ಕೋತಿದ್ದಾರೆ. ಯಾಕೆಂದರೆ ಅಡ್ಮಿಷನ್ಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಇನ್ನೊಂದಷ್ಟು ಕಾಲೇಜುಗಳು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮರ್ಜ್ ಮಾಡ್ಕೊಂಡಿದ್ದಾರೆ, CS ಜೊತೆಲಿ ಇಂಟೇಕ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಮ್ಯಾನೇಜ್ಮೆಂಟ್ ಫೀಸು ಜಾಸ್ತಿ ಇದೆ ಕಂಪ್ಯೂಟರ್ ಸೈನ್ಸ್ಗೆ, ಇನ್ಫಾರ್ಮೇಷನ್ ಸೈನ್ಸ್ಗಿಂತ ಜಾಸ್ತಿ. ಹಾಗಾಗಿ ಅವರ ಥಿಂಕಿಂಗೇ ಬೇರೆ. ಸರ್ಕಾರ ಥಿಂಕ್ ಮಾಡ್ತಾ ಇರೋದು, ಇನ್ನು ಸ್ವಲ್ಪ ದಿನ ಆದ ಮೇಲೆ ಡಿಮಾಂಡ್ ಕಡಿಮೆ ಆಗುತ್ತೆ. ಯಾಕೆ ಡಿಮಾಂಡ್ ಕಡಿಮೆ ಆಗುತ್ತೆ ಅಂದರೆ ಸಪ್ಲೈ ಜಾಸ್ತಿ ಆಗಿರುತ್ತೆ. ಆಗ ಸ್ಟೂಡೆಂಟ್ಸ್ ಕತೆ ಏನು, ಗ್ರ್ಯಾಜುಯೇಟ್ಸ್ ಕತೆ ಏನು ಅಂತ ನಿಮ್ಗೆ ಇದು ಅರ್ಥ ಆಗಲಿಲ್ಲ ಅಂದರೆ ಜಸ್ಟ್ ಥಿಂಕ್ ಅಬೌಟ್ ಆರ್ಕಿಟೆಕ್ಚರ್ ಕೋರ್ಸ್. ಒಂದಷ್ಟು ವರ್ಷಗಳ ಹಿಂದೆ, ಕೆಲವು ವರ್ಷಗಳ ಹಿಂದೆ ತುಂಬ ಡಿಮಾಂಡ್ ಇತ್ತು ಆರ್ಕಿಟೆಕ್ಚರ್. 5 ಲಕ್ಷ, 6 ಲಕ್ಷ, 10 ಲಕ್ಷ ಕ್ಯಾಪಿಟೇಷನ್ ಫೀಸ್ ತೊಗೊಂಡು ಅಡ್ಮಿಷನ್ಸ್ ಮಾಡ್ಕೋತಿದ್ರು ಸ್ಟೂಡೆಂಟ್ಸ್. ಈಗ ಹೋಗಿ ಕೇಳಿ ಆರ್ಕಿಟೆಕ್ಚರ್ ಕಾಲೇಜುಗಳು ಎಷ್ಟು ಕ್ಲೋಸ್ ಆಗಿದ್ದೀವಿ ಅಂತ ಕೇಳಿ ನೋಡಿ. ನಡೀತಿರೋದಲ್ಲ, ಕ್ಲೋಸ್ ಎಷ್ಟಾಗಿದೆ, ನಡೀತಿರೋ ಕಾಲೇಜಸಲ್ಲಿ ಎಷ್ಟು ಅಡ್ಮಿಷನ್ಸ್ ಆಗಿದೆ ಅಂತ ಕೇಳಿ ನೋಡಿ. ಒಂದಷ್ಟು ವರ್ಷಗಳ ಹಿಂದೆ ನರ್ಸಿಂಗು ಹಾಗೆ ಆಗಿತ್ತು, ಈಗ ಮತ್ತೆ ಜಾಸ್ತಿ ಅಡ್ಮಿಷನ್ಸ್ ಆಗ್ತಾ ಇದೆ. ಅದೇ ರೀತಿ ಮೆಕ್ಯಾನಿಕಲ್ಲು, ಸಿವಿಲ್ಲು ಅಷ್ಟೇ. ನೀವು ಅನ್ಕೋತೀರಾ ಡಿಮಾಂಡ್ ಇಲ್ಲ, ಚೆನ್ನಾಗಿಲ್ಲ ಅಂತ. ಹಾಗಲ್ಲ, ಅದು ಇಂಟೇಕ್ ಜಾಸ್ತಿ, ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅದಕ್ಕಿಂತ ಜಾಸ್ತಿ ಇಂಟೇಕ್ ಮಾಡಿಕೊಂಡ್ರು. ಒಂದು 60 ಇಂಜಿನಿಯರ್ಸ್ ಬೇಕು ಅಂದ್ಕೊಳ್ಳಿ ಮೆಕ್ಯಾನಿಕಲ್, 6,000 ಇಂಜಿನಿಯರ್ಸ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ಆ ಏರಿಯಾದಲ್ಲಿ. ಎಲ್ಲಿಂದ ಕೆಲಸ ಸಿಗುತ್ತೆ? ಆಗ ಹುಡುಗರು ಏನು ಅನ್ಕೋತೀರಾ ನೀವು? ಮೆಕ್ಯಾನಿಕಲ್ ಸರಿ ಇಲ್ಲ, ಸಿವಿಲ್ ಸರಿ ಇಲ್ಲ, ಇನ್ಸ್ಟ್ರುಮೆಂಟೇಷನ್ ಸರಿ ಇಲ್ಲ, ಟೆಲಿಕಮ್ಯುನಿಕೇಷನ್ ಸರಿ ಇಲ್ಲ ಅನ್ಕೋತೀರ. ಯಾಕೆಂದರೆ ಸಪ್ಲೈ ಜಾಸ್ತಿ ಆಗಿರುತ್ತೆ ಅಷ್ಟೇ, ಯಾವ ಕೋರ್ಸು ಚೆನ್ನಾಗಿಲ್ಲ ಅಂತಿಲ್ಲ. ಈಗ ಪ್ರೈವೇಟ್ ಕಾಲೇಜಸ್ ಎಲ್ಲ ಈ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಕೋರ್ಸಸ್ ಜಾಸ್ತಿ ಮಾಡಿಕೊಂಡು ಕನ್ವೆನ್ಷನಲ್ ಕ್ಲೋಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇನ್ನೊಂದಷ್ಟು ವರ್ಷಕ್ಕೆ ಇಂಜಿನಿಯರ್ಸ್ ಸಿಗೋದಿಲ್ಲ, ಮೆಕ್ಯಾನಿಕಲ್, ಸಿವಿಲ್ ಇಂಜಿನಿಯರ್ಸ್, ಮತ್ತೆ ಆಗ ಜಾಸ್ತಿ ಮಾಡಲೇಬೇಕಾಗುತ್ತೆ. ಸೊ ಇದೊಂದು ಸೈಕಲ್ ಮುಂದೆ ಹೋಗ್ತಾ ಇರುತ್ತೆ. ಕಾಲೇಜಸ್ಗೆ ಅಡ್ಮಿಷನ್ಸ್ ಬೇಕು, ಸೊ ಅವರವರು ಚೇಂಜ್ ಮಾಡ್ಕೋತಾ ಹೋಗ್ತಾ ಇರ್ತಾರೆ. ನೋಡ್ತಾ ಹೋಗೋಣ, ಡಾಕ್ಟರ್ MC ಸುಧಾಕರ್ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಏನು ಹೇಳಿದಾರಂತ. ಇವರು ತೆಲಂಗಾಣ ಮಾದರಿಯಲ್ಲಿ ರಾಜ್ಯದ ಇಂಜಿನಿಯರಿಂಗ್ ಕಾಲೇಜುಗಳಲ್ಲೂ ಕಂಪ್ಯೂಟರ್ ಸೈನ್ಸ್ ಹಾಗೂ ಸಂಬಂಧಿತ ವಿಭಾಗಗಳ ಸೀಟುಗಳ ಹೆಚ್ಚಳಕ್ಕೆ ನಿರ್ಬಂಧ ವಿಧಿಸಲು ರಾಜ್ಯ ಸರ್ಕಾರ ಗಂಭೀರ ಆಲೋಚನೆ ನಡೆಸಿದೆ. ಏನು ಇವರೇನು ಸದ್ಯಕ್ಕೆ ಬ್ರೇಕ್ ಹಾಕಿಲ್ಲ, ದೇ ಆರ್ ಥಿಂಕಿಂಗ್ ಇನ್ ದಟ್ ವೇ. ಯಾಕೆಂದರೆ ಆಲ್ರೆಡಿ ತೆಲಂಗಾಣ ಗೌರ್ಮೆಂಟ್ ಅವರು ಕ್ಯಾಪ್ ಹಾಕ್ಬಿಟ್ಟಿದ್ದಾರೆ. ಸೊ ಕಂಪ್ಯೂಟರ್ ಸೈನ್ಸು ಆ್ಯಂಡ್ ಅಲೈಡ್ ಕೋರ್ಸಸ್ ಇಷ್ಟಿಷ್ಟಕ್ಕಿಂತ ಜಾಸ್ತಿ ಮಾಡ್ಕೋಬಾರ್ದು ಅಂತ. ಅಲ್ಲಿ ಕೋರ್ಟ್ ಸಹ, ತೆಲಂಗಾಣ ಹೈಕೋರ್ಟ್ ಸಹ ಅದಕ್ಕೆ ಸಪೋರ್ಟ್ ಮಾಡಿದೆ. ಸೊ ಅವರು ಅಲ್ಲಿ ಬಂದಿರೋ ತೀರ್ಪನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಮೇಲೆ ಇವ್ರಿಗೆ ಏನಾದರೂ ಸೂಕ್ತ ಅನಿಸಿದ್ರೆ ಇಲ್ಲೂ ಒಂದು ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಹೇಳಿದ್ದಾರೆ. ಕಾಲೇಜುಗಳು ಸಾಂಪ್ರದಾಯಿಕ ಕೋರ್ಸ್ಗಳನ್ನು ಕಡೆಗಣಿಸಿ ಕಂಪ್ಯೂಟರ್ ಸೈನ್ಸ್ ಹಾಗೂ ಇನ್ನಿತರೆ ಕೆಲ ಕೋರ್ಸ್ಗಳ ಸೀಟುಗಳನ್ನು ಪ್ರತಿ ವರ್ಷ ಹೆಚ್ಚಿಸಿಕೊಂಡು ಪ್ರವೇಶ ನೀಡುತ್ತಿವೆ. ಕೆಲವು ಕಾಲೇಜಲ್ಲಿ ಕೇಳಿ, ಕಂಪ್ಯೂಟರ್ ಸೈನ್ಸ್ ಎಷ್ಟು ಅಂದರೆ 2,500 ಸೀಟ್ ಇದೆ ಅಂತಾರೆ, 1,500 ಸೀಟ್ ಇದೆ ಅಂತ. ಲಾಸ್ಟ್ ಇಯರ್ ಒಂದು ಹೊಸ ಯೂನಿವರ್ಸಿಟಿ ಸ್ಟಾರ್ಟ್ ಆಯಿತು, ಅಲ್ಲಿ ಬರೀ ಕಂಪ್ಯೂಟರ್ ಸೈನ್ಸ್ 2,500 ಇದೆ. ಅಂಡ್ ಇಟ್ಸ್ ಅಲೈಡ್ ಕೋರ್ಸಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರು 3,500 ಇದೆ. ಈಗ ಫಸ್ಟ್ ಇಯರ್ ಮುಗಿಸ್ತಾ ಇದ್ದಾರೆ. ಅಲ್ಲಿ ಇನ್ನು 3 ವರ್ಷ ಆದಮೇಲೆ 3,500 ಜನಕ್ಕೆ ಎಲ್ಲಿಂದ ಕೆಲಸ ಕೊಡಿಸ್ತಾರೆ? ಅಷ್ಟು ಕೆಲಸ ಕೊಡ್ಸೋದಕ್ಕಾಗಲ್ಲ. ಆಮೇಲೆ ಏನು ಮಾಡ್ತಾರೆ, ಈ ಕಾಲೇಜ್ ಸರಿ ಇಲ್ಲ, ಈ ಕೋರ್ಸ್ ಸರಿ ಇಲ್ಲ ಅಂತ ಜನ ಬ್ಲೇಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮ್ಗೆ ಯಾವ ಕೋರ್ಸ್ ಇಂಟ್ರೆಸ್ಟ್ ಇದೆ, ಯಾವುದೇ ಕೋರ್ಸ್ ತಗೊಳ್ಳಿ, ಅದನ್ನು ಚೆನ್ನಾಗಿ ಓದಬೇಕಾಗತ್ತೆ, ಸ್ಕಿಲ್ಸ್ ಕಲ್ತ್ಕೋಬೇಕಾಗತ್ತೆ.
ಸುಮ್ಮನೆ ಯಾವುದೋ ಒಂದು ಬಸ್ ವರ್ಡು ಯಾವುದೋ ಒಂದು ಚೆನ್ನಾಗಿದೆ ಫ್ರೆಂಡ್ಸ್ ಸೇರ್ಕೊಂಡ ಅಂತ ಸೇರ್ಕೊಂಡ್ರೆ ಮುಂದೆ ಕಷ್ಟಪಡಬೇಕಾಗತ್ತೆ. ಇದರಿಂದ ಮುಂದಿನ ದಿನಮಾನಗಳಲ್ಲಿ ಆ ಕೋರ್ಸುಗಳಲ್ಲಿ ಅಧ್ಯಯನ ಮಾಡಿದವರಿಗೆ ಉದ್ಯೋಗಾವಕಾಶಗಳ ಕೊರತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಇಂಜಿನಿಯರಿಂಗ್ ಪದವೀಧರರಲ್ಲಿ ನಿರುದ್ಯೋಗ ದರ ಈಗಾಗಲೇ ಹೆಚ್ಚಾಗಿದೆ. ಹಾಗಾಗಿ ಸಾಂಪ್ರದಾಯಿಕ ಮತ್ತು ಉದಯೋನ್ಮುಖ ಸ್ಟ್ರೀಮ್ ಕೋರ್ಸುಗಳ ನಡುವಿನ ಸಮತೋಲನ ಕಾಯ್ದುಕೊಳ್ಳಲು ಈ ನಿರ್ಬಂಧ ಅನಿವಾರ್ಯ ಎಂದು ಉನ್ನತ ಶಿಕ್ಷಣ ಇಲಾಖೆ ಯೋಚಿಸಿದೆ. ಕನ್ವೆನ್ಷನಲ್ ಕೋರ್ಸಸ್ಸು ಮತ್ತು ಈಗ ಕಂಪ್ಯೂಟರ್ ಸೈನ್ಸ್ ಕೋರ್ಸಸ್ ಮಧ್ಯೆ ಒಂದಷ್ಟು ಬ್ಯಾಲೆನ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ತೆಲಂಗಾಣ ಸರ್ಕಾರ ಈಗಾಗಲೇ CS ಮತ್ತು ಸಂಬಂಧಿತ ವಿಭಾಗದ ಸೀಟು ಹೆಚ್ಚಳ ಸ್ಥಗಿತಗೊಳಿಸಿದೆ. ಅಲ್ಲಿನ ಹೈಕೋರ್ಟ್ ಕೂಡ ಇದಕ್ಕೆ ಪೂರಕವಾಗಿ ತೀರ್ಪು ನೀಡಿದೆ. ಇದನ್ನು ಆಧರಿಸಿ ಕರ್ನಾಟಕದಲ್ಲೂ CS ಮತ್ತು ಸಂಬಂಧಿತ ಸ್ಟ್ರೀಮ್ ಕೋರ್ಸ್ಗಳಲ್ಲಿ ಸೀಟು ಹೆಚ್ಚಳ ಮಾಡದಂತೆ ಕಾಲೇಜುಗಳಿಗೆ ನಿರ್ಬಂಧ ವಿಧಿಸಲು ಗಂಭೀರ ಚಿಂತನೆ ನಡೆದಿದೆ. ಇವರು ರೆಸ್ಟ್ರಿಕ್ಟ್ ಮಾಡ್ತಾರೆ ಅನ್ಕೊಳ್ಳಿ, ನೀವು ಜಾಸ್ತಿ ಮಾಡ್ಕೋಬಾರ್ದು ಅಂತ. ಪ್ರೈವೇಟ್ ಕಾಲೇಜ್ ಮ್ಯಾನೇಜ್ಮೆಂಟ್ ಎಲ್ಲ ಮತ್ತೆ ಕೋರ್ಟ್ಗೆ ಹೋಗ್ತಾರೆ. ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಫ್ಯಾಕಲ್ಟಿ ಇದೆ, ನಾವು ಜಾಸ್ತಿ ಮಾಡ್ಕೋತೀವಿ. ಯಾಕೆಂದರೆ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಯಾವುದೂ ಲಿಮಿಟ್ ಮಾಡೋದಕ್ಕಾಗಲ್ಲ. ನಮ್ಮ ಹತ್ರ ಇದೆ, ನಾವು ತಗೋತೀವಿ. ಬೇರೆ ಕಾಲೇಜುಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅವ್ರು ಕೊಡೋಕ್ಕಾಗಲ್ಲ ಅಂತಾರೆ. ನೀವು ಸುಮ್ಮನೆ ಹೋಗಿ ಟಾಪ್ 1 ಕಾಲೇಜಿಂದ ಹಿಡಿದು ಟಾಪ್ 200 ಕಾಲೇಜ್ವರೆಗೂ ಹೋಗಿ ಚೆಕ್ ಮಾಡಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಲೈಡ್ ಕೋರ್ಸಸಲ್ಲಿ ಎಷ್ಟು ಫ್ಯಾಕಲ್ಟಿ ಇದ್ದಾರೆ ಅಂತ. ದೇ ಆರ್ ಫೇಸಿಂಗ್ ಶಾರ್ಟೇಜ್ ಆಫ್ ಫ್ಯಾಕಲ್ಟಿ. ಯಾಕೆಂದರೆ ಯಾರು ಟೀಚಿಂಗ್ ಬರ್ತಾ ಇಲ್ಲ. ಕಂಪ್ಯೂಟರ್ ಸೈನ್ಸ್ ಮಾಡಿದವರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ಹೋಗ್ತಾ ಇದ್ದಾರೆ. ನೀವು ಈಗ ಮಾಡಬೇಕು ಅಂದ್ಕೊಂಡಿರೋರು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿರೋರು ಯಾರೂ ಟೀಚಿಂಗ್ ಪ್ರೊಫೆಷನ್ ಬರೋದಕ್ಕೆ ನೀವು ಯಾರಿಗೂ ಇಷ್ಟ ಇಲ್ಲ. ಯಾಕೆಂದರೆ ಇಲ್ಲಿ ದುಡ್ಡು ಅಷ್ಟೊಂದು ಸಿಗೋದಿಲ್ಲ ಅಂತ. ಸೊ ಟೀಚರ್ಸೇ ಇಲ್ಲ ಅಂದಮೇಲೆ ನೀವು ಯೋಚನೆ ಮಾಡ್ತಿರ್ತಾರೆ, ಕಾಲೇಜ್ ಹೇಗಿದೆ, ಫ್ಯಾಕಲ್ಟಿ ಹೇಗಿದ್ದಾರೆ, ನಮ್ಮ ಟೀಚಿಂಗ್ ಹೇಗಿದೆ ಅಂತಾರೆ. ಅಲ್ಲಿ ಫ್ಯಾಕಲ್ಟಿನೇ ಇಲ್ಲ. ಎಷ್ಟೊಂದು ಯೂನಿವರ್ಸಿಟಿಗಳಲ್ಲಿ ಹೋಗಿ ಕೇಳಿ, ಯಾವುದೋ ತುಂಬ ಡಿಫ್ರೆಂಟ್ ಕೋರ್ಸಸ್ ಹೊಸದಾಗಿ ಹುಟ್ಟಿದೆಯಲ್ಲ, ಅಲ್ಲಿ ಸುಮ್ಮನೆ ಇಲ್ಲ ಅಂದರೆ ಅಲ್ಲಿ ಹೋಗಿ ನೇಮ್ ಪ್ಲೇಟ್ಸಲ್ಲಿ ನೋಡಿ ಎಷ್ಟು ಪ್ರೊಫೆಸರ್ಸ್ ಇದ್ದಾರೆ, ಎಷ್ಟು ಅಸೋಸಿಯೇಟ್ ಪ್ರೊಫೆಸರ್ಸ್ ಇದ್ದಾರೆ, ಎಷ್ಟು ಅಸಿಸ್ಟೆಂಟ್ ಇದ್ದಾರೆ. ಸ್ಕೇರ್ಸಿಟಿ ಆಫ್ ಫ್ಯಾಕಲ್ಟಿ. ಯಾಕೆಂದರೆ ಸಿಕ್ಕಾಪಡೆ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಇಂಟೇಕ್ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಫ್ಯಾಕಲ್ಟಿ ಸಿಗ್ತಾ ಇಲ್ಲ. ಇಲ್ಲಾಂದ್ರೆ ನ್ಯೂಸ್ ಪೇಪರ್ ನೋಡೋ ಅಭ್ಯಾಸ ಇದ್ದರೆ ಎವ್ರಿ ವೆಡ್ನೆಸ್ಡೇ ಚೆಕ್ ಮಾಡಿ. ಪೇಪರ್ ಡೆಕ್ಕನ್ ಹೆರಾಲ್ಡ್ ಟೈಮ್ಸ್ ಆಫ್ ಇಂಡಿಯಾ ನೋಡಿ. ಎಲ್ಲ ಯೂನಿವರ್ಸಿಟಿ, ಎಲ್ಲ ಕಾಲೇಜವರು ಕಾಲ್ ಮಾಡ್ತಿದ್ದಾರೆ, ಬಟ್ ಯಾರು ಅಪ್ಲೈ ಮಾಡ್ತಿಲ್ಲ, ಯಾಕೆಂದರೆ ಜನ ಇಲ್ಲ. ಸೊ ಇದು ನ್ಯೂಸ್ ಪೇಪರ್ ಕಟ್ಟಿಂಗು. ಡೆಫಿನೆಟ್ಲಿ ಯು ಕ್ಯಾನ್ ಗೋ ಥ್ರೂ ದಿಸ್ ಪೇಪರ್ ಕಟ್ಟಿಂಗ್ ವಿಚ್ ಈಸ್ ಅವೈಲಬಲ್ ಇನ್ ದ ಕನ್ನಡಪ್ರಭ. ಹಾಗೆ ಬೇರೆ ಪೇಪರ್ಗಳಲ್ಲೂ ಇಂಗ್ಲೀಷ್ ಪೇಪರ್ಸಲ್ಲೂ ಕೊಟ್ಟಿದ್ದಾರೆ. ಕರ್ನಾಟಕ ಮೂಟ್ಸ್ ಫ್ರೀಸಿಂಗ್ ನಂಬರ್ ಆಫ್ ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ ಇನ್ ಇಂಜಿನಿಯರಿಂಗ್ ಕಾಲೇಜಸ್. 65% ಜಂಪ್ ಇನ್ 3 years. ಕಂಪ್ಯೂಟರ್ ಸೈನ್ಸ್ ಅಂಡ್ ಅಲೈಡ್ ಕೋರ್ಸಸ್ಸು 65% ಅಷ್ಟು ಸೀಟ್ಸು ಜಾಸ್ತಿ ಆಗಿದೆ. Several colleges are indiscriminately increasing computer science seats. If this trend continues, we will have lakhs of engineering graduates from CS and related disciplines. Should the industry face a downturn, most of them could be left unemployed ಅಂತ MC ಸುಧಾಕರ್ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಹೇಳಿದ್ದಾರೆ. ಇದೇ ಥರ ಹೋದರೆ ಅನ್ಎಂಪ್ಲಾಯ್ಮೆಂಟ್ ರೇಟು ಖಂಡಿತ ಜಾಸ್ತಿ ಆಗುತ್ತೆ. ಯಾಕೆ ಎಲ್ಲ ಕಾಲೇಜಸ್ಸಲ್ಲೂ CS ಕಂಪ್ಯೂಟರ್ ಸೈನ್ಸ್ ಸೀಟ್ಸು ಜಾಸ್ತಿ ಮಾಡ್ಕೋತಾ ಇದ್ದಾರೆ ಅಂದರೆ AICT ರಿಲ್ಯಾಕ್ಸ್ಡ್ ದ ನಾರ್ಮ್ಸ್ ಈಸ್ ದ ರೀಸನ್ ಫಾರ್ CS ಸೀಟ್ ಸರ್ಚ್. ಎಷ್ಟು ಬೇಕಾದ್ರೂ ಜಾಸ್ತಿ ಮಾಡ್ಕೊಳ್ಳಿ, ನಿಮ್ಮ ಕೆಪಾಸಿಟಿ ಇದ್ರೆ ನೀವು ತುಂಬ್ಕೋತೀರಾ, ಇಲ್ಲ ಅಂದರೆ ಇಲ್ಲ ಅಂತ AICT ಇವ್ರು ಬಿಟ್ಬಿಟ್ರು. ಹಾಗಾಗಿ ಮೊದಲೆಲ್ಲ 60, 120, ಮ್ಯಾಕ್ಸಿಮಮ್ 180, ಇನ್ನೂ ಜಾಸ್ತಿ ಅಂದರೆ ಟಾಪ್ 1 ಕಾಲೇಜಲ್ಲಿ 240ಗೆ ಲಿಮಿಟ್ ಮಾಡ್ಕೋತಿದ್ರು. ಈಗ ಹಾಗಲ್ಲ, 1,500, 2,500, 3,000 ಸಿಕ್ಕಂಗೆ ಈಗ ಇಂಟೇಕ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸ್ಟೂಡೆಂಟ್ಸ್ಗೂ ಖುಷಿ, ಕಾಲೇಜಲ್ಲಿ ಸೀಟ್ ಸಿಗ್ತಾ ಇದೆಯಲ್ಲ ಅಂತ ಹೋಗಿ ಸೇರ್ಕೋತಾ ಇರ್ತಾರೆ. ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್. ದಯವಿಟ್ಟು ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಮಾಡ್ಕೊಳ್ಳಿ. ಒಂದಷ್ಟು ಜನರಲ್ ನಾಲೆಡ್ಜ್ ಸಹ ಜಾಸ್ತಿ ಆಗುತ್ತೆ. ಹೇಗೋ ಈಗ ನೀವು ರಜದಲ್ಲಿದ್ದೀರಾ, ಇನ್ನೂ 3-4 ತಿಂಗಳು ಫುಲ್ ಫ್ರೀ ಆಗಿರ್ತೀರಾ, ಒಂದಷ್ಟು ಜನರಲ್ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಸಜೆಷನು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.